ಏನೋ ಕುಡ್ದಾಗ ಅವನೇನಾದ್ರೂ ಕಿರ್ಸ್ಕೊಳ್ತಾವನೆ ಬಡ್ಕೊಳ್ತಾವನೆ ಅಂದ್ರೆ ಮೊದಲು ಅವನು ತಣ್ಣಗೆ ಮಾಡಿ ಸಮಾಧಾನ ಮಾಡಿ, ಮಾಡದ ಮೇಲೆ ಕುಡಿದೇ ಇದ್ದಂತಹ ಸಮಯದಲ್ಲಿ ಅಂದ್ರೆ ಮಾರನೇ ದಿವಸ ಅವನಿಗೆಲ್ಲವನ್ನ ಬಿಡಿಸಿ 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 ಹೇಳೋದು. ಕೆಲವ್ರು ಏನ್ ಮಾಡ್ತಾರೆ, ಕುಡ್ದಾಗ ಒಡಸ್ಕತ್ತಾರೆ ಹೆಣ್ಮಕ್ಳು ಮನೇಲಿರೋರು. ಮಾರನೇ ದಿವಸ ಬೆಳಿಗ್ಗೆನೆ ಕ್ಲಾಸ್ ತಗೊಂಡ್ಬಿಡ್ತಾರೆ, ಒಂದು 10 ಗಂಟೆಯಿಂದ 12 ಗಂಟೆ. ನೀನ್ ಹಂಗ ಮಾಡದೆ, ರಾತ್ರಿ ಹಿಂಗ್ ಮಾಡದೆ, ಲೊಟ್ಟೆ ಲೊಸ್ಕು ಹಂಗೆ ಹಿಂಗೆ ಅಂತ. ರಾತ್ರಿ ಕುಡ್ದಿರ್ತಾನೆ, ಹೆಂಗ್ ಓವರ್ ಆಗ್ಬಿಟ್ಟಿರ್ತದೆ. ಬೆಳಿಗ್ಗೆ ಅವ್ನು ಸಮಾಧಾನದಿಂದ ಮಲಗಿರ್ತಾನೆ, ಬೆಳಿಗ್ಗೆ ಎದ್ದು ಇನ್ಮೇಲೆ ಕುಡಿಬಾರ್ದು ಅಂತ ಅನ್ಕೊಂಡಿರ್ತಾನೆ, ಸ್ನಾನ ಮಾಡ್ತಾನೆ, ಬಟ್ಟೆ ಹಾಕತಾನೆ, ಖಂಡಿತವಾಗ್ಲೂ ಕುಡಿಯಕ್ ಮನ್ಸಿಲ್ಲ. ಬಟ್ ಬೆಳಿಗ್ಗೆನೆ ನೀವು ರಾಮಾಯಣ ಮಹಾಭಾರತ ಶುರು ಮಾಡ್ಬಿಟ್ಟಿದ್ರಲ್ಲ, ಸಾಯಂಕಾಲ ಹೋಗಿ ಮತ್ತೆ ತಿರ್ಗಾ ಕುಡ್ಕೊಂಬರ್ತಾನೆ, ಅದೇ ಇದರಲ್ಲಿ ಕುಡ್ಕೊಂಬರ್ತಾನೆ. ಇದು ಒಂದು ಮನೆ ರಾಮಾಯಣದ ಬಗ್ಗೆ ಹೇಳ್ತಾ ಇಲ್ಲ, ಹಲವಾರು ರಾಮಾಯಣ ಮಹಾಭಾರತಗಳನ್ನ ನೋಡಿರೋದ್ರಿಂದ ನಿಮ್ಮ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ದಯಮಾಡಿ ಕುಡುಕರಿಗೆ ಸಾಂತ್ವನದ ಅಗತ್ಯ ಇದೆ, ಹೊರಗಡೆ ಬರೋದಕ್ಕೆ ದಾರಿ ಅಗತ್ಯ ಇದೆ. ಒಬ್ರು ಪ್ರೀತಿಸೋಂತವ್ರು ಬೇಕು, ಸಮಾಧಾನ ಮಾಡೋಂಥವ್ರು ಬೇಕು, ನನ್ನನ್ನು ಕೇರ್ ಮಾಡ್ತಾವ್ರೆ, ಕಾಳಜಿ ಮಾಡ್ತಾವ್ರೆ, ನಾನು ಹೇಗಾದ್ರೂ ಬಿಟ್ಬಿಡ್ಬೇಕು ಕುಡ್ತಾನಂತ ಅವನಿಗೆ ಪಶ್ಚಾತ್ತಾಪ ಆಗ್ಬೇಕು. ನಾನು ಮಾಡ್ತಾ ಇರೋ ತಪ್ಪು ಅಂತ ಅವನಿಗೆ ಅನ್ನಿಸ್ಬೇಕು. ಯಾವಾಗ ನಾನು ಮಾಡ್ತಾ ಇರೋ ತಪ್ಪು ಅಂತ ಅನ್ಸುತ್ತೋ ಆಮೇಲೆ ಅವನು ಹೊರಗೆ ಬರೋದಕ್ಕೆ ದಾರಿ ಹುಡುಕ್ತಾನೆ. ಆದ್ರೆ ನಾನು ಮಾಡ್ತಾ ಇರೋ ತಪ್ಪು ಅಂತ ಅನ್ಸೋದು ಯಾವಾಗ ಅಂತಂದ್ರೆ, ನೀವು ಚುಚ್ಚು ಮಾತಿನಿಂದ ಚಾಕು ತಗೊಂಡು ಚುಚ್ಚದಂಗೆ ಹೃದಯಕ್ಕೆ ಚುಚ್ಚಿ ಚುಚ್ಚಿ ಹಿರಿದು ಅವನಿಗೆ ರಕ್ತಗೊಳಿಸ್ತೀರಾ, ಘಾಸಿ ಮಾಡ್ತೀರಾ, ಅವನಿಗೆ ಆಘಾತ ಮಾಡ್ತೀರಾ. ಈಗ ಅವನು ಹೊರಗೆ ಬರೋದಕ್ಕಾಗೋದಿಲ್ಲ, ಅವನಿಗೆ ಪಶ್ಚಾತ್ತಾಪ ಬರೋದೇ ಇಲ್ಲ. ಅಯ್ಯೋ ಹೆಂಗಿದ್ರು ಬೈತಾರೆ, ಹೆಂಗಿದ್ರು ಚುಸ್ತಾರೆ, ಹೆಂಗಿದ್ರು ಸಾಯ್ತೀನಿ, ಕುಡ್ದೆ ಸಾಯನ ಬಿಡು ಅಂತ ಅನ್ಬಿಟ್ಟು ಅವನು ಇನ್ನೊಂದಷ್ಟು ಕುಡಿಯೋದಕ್ಕೆ ಹೋಗ್ತಾನೆ ಹೊರತು ಖಂಡಿತವಾಗ್ಲೂ ಈ ರೀತಿ ಎಲ್ಲ ಮಾಡಬೇಡಿ. ದಯಮಾಡಿ ಅವರ ಮನಸ್ಥಿತಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಅನುಗುಣವಾಗಿ ಹೊರಗಡೆ ತರೋದಕ್ಕೆ ನೀವು ಸಹಾಯಕರಾಗ್ಬೇಕು. ನೀವು ಮೆಟ್ಲಾಗ್ಬೇಕು, ನೀವು ಏಣಿ ಆಗ್ಬೇಕು, ನೀವು ಸ್ಟೂಲ್ ಆಗ್ಬೇಕು, ನೀವು ಹಗ್ಗ ಆಗ್ಬೇಕು. ಆ ಒಂದು ಪಾತಾಳದಲ್ಲಿ ಬಿದ್ದ್ಬಿಟ್ಟವನೆ, ನೀವೇನ್ ಮಾಡ್ಬೇಕು? ಕತ್ಲಲ್ಲಿ ಬಿದ್ದಿರೋನ್ಗೆ ಬಾವಿಲಿ ಬಿದ್ದೋಗ್ಬಿಟ್ಟಿರ್ತದೆ. ಇದು ಯಾವ್ದು ಕೊಳವೆ ಬಾವಿ ಅಂತ ಎಷ್ಟೋ ಜನ ಬಂದು ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಏನ್ JCB ಊರ್ನವರೆಲ್ಲ ತುಂಬ್ಕೊಂಡು ಆ ಮಗು ಉಸಿರಾಡಕ್ ಆಗದೆ ಇರೋ ಮಟ್ಟಕ್ಕೆ ಎಲ್ಲ ತುಂಬ್ಕೊಂಡು ಅದ್ರೊಳಗಡೆ ಇಳಿದ್ಬಿಟ್ಟು ಯಾವನೋ ಒಬ್ಬ ಎತ್ಕೊಂಬರ್ತಾನೆ. ಅಥವಾ ಮಗುಗೆ ಮೈಕ್ ಕಳಿಸ್ಬಿಟ್ಟು ಹಿಂಗ ಹಗ್ಗ ಹಾಕೋ, ಸೊಂಟಕ್ಕೆ ಕಟ್ಕೋ, ನಾನು ನಿಮ್ಮನ್ನ ಎಳ್ಕತ್ತೀನಿ, ಹಂಗೆ ಹಿಂಗೆ ಅಂತ ಮಗು ಕೈಯಲ್ಲಿ ಮಾಡಿಸ್ತಾರೆ. ಅದು ಎಚ್ಚರವಾಗಿದ್ರೆ. ತಲ್ಸುತ್ ಬಂದು ಬಿದ್ದೋಗ್ಬಿಟ್ಟಿದ್ರೆ ಇನ್ನೊಬ್ಬ ಯಾವನಾದ್ರೂ ಸಣ್ಣಗಿರೋನು ಇಳಿದ್ಬಿಟ್ಟು ಎತ್ತಬೇಕಾಗ್ತದೆ. ಅದೇ ತರ ಅವನು ಪಾಪ ಕೂಪದಲ್ಲಿ ಬಿದ್ದೋಗ್ಬಿಟ್ಟಿದ್ದಾನೆ. ನಿನ್ ಗಂಡ, ನಿಮ್ಮ ಅಪ್ಪ, ನಿನ್ ಮಗ, ನಿಮ್ಮ ಅಪ್ಪ, ಸೊ ನಿಮ್ಮ ಅಣ್ಣ ತಮ್ಮಂದಿರು, ನಿನ್ನ ಸ್ನೇಹಿತ, ಇವರೆಲ್ಲ ಪಾಪ ಕೋಪದಲ್ಲಿ ಬಿದ್ದುಬಿಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು? ಈಗ ಅವ್ರಿಗೆ ಟಾರ್ಚ್ ಹಾಕಿ ಮೊದಲು ಲೈಟ್ ಕೊಡ್ಬೇಕು. ಟಾರ್ಚ್ ಅಂದ್ರೆ ಏನು? ಜ್ಞಾನ, ಬೆಳಕು. ಅವನು ಕತ್ಲಲ್ಲಿ ಕಾಣಿಸ್ತಾ ಇಲ್ಲ, ಅವನು ನರಕದಲ್ಲಿದ್ದಾನೆ. ಈಗ ಅವನಿಗೂ ಸ್ವರ್ಗ ಅಂದ್ರೆ ಏನು? ಬೆಳಕು, ಅದೇ ಸ್ವರ್ಗ. ಆ ಬೆಳಕನ್ನು ಕೊಡ್ಬೇಕು. ಆದ್ರೆ ನಿಮ್ ಮಾತುಗಳು ಮತ್ತಷ್ಟು ನೀನು ಇಲ್ಲೇ ಬಿದ್ದು ಸಾಯಿ, ನೀನು ಕೊಳವೆ ಬಾವಿಲಿ ಬಿದ್ದುಬಿಟ್ಟವನೆ, ಮತ್ತಷ್ಟು ತಿರ್ಗಾ ಉಗಿದು ಅವನು ಉಪ್ಪು ಹಾಕಿದ್ರೆ ಯಾರು ಬರ್ಬೇಡಿ, ಹಂಗೆ ಮೇಲ್ಗಡೆ ಕಲ್ಲು ಹಾಕ್ಬಿಡಿ, ಮುಚ್ಚಿಬಿಡಿ ಅಂತ ಅನ್ಬಿಡ್ತಾನೆ, ಒಳಗಡೆನೆ ಸತ್ತೋಗ್ಬಿಡ್ತಾನೆ. ಖಂಡಿತವಾಗ್ಲೂ ಅವನ್ ಮೇಲ್ ಬರಲ್ಲ. ಅವನು ಅಲ್ಲೇ ಜೀವ ಸಮಾಧಿ ಅಂತಾರಲ್ಲ, ಆ ರೀತಿ ಕುಡ್ದು ಅವನ ಸಮಾಧಿ ಅವನೇ ತೋಡ್ಕೊಂಡ್ಬಿಡ್ತಾನೆ.